ಯಾಕೆ ಅಷ್ಟು ಜೋರಾಗಿ ಮಾತಾಡ್ತಾ ಇದ್ರಿ? ನಿಮ್ಮ ಅಪ್ಪಯ್ಯನಿಗೆ ಏನು ತಲೆ ಕೆಟ್ಟದಂತೆ, ಅದಕ್ಕೆ ಅವಾಗಲಿಂದ ಜೋರಾಗಿ ಮಾತಾಡ್ತಾವ್ರೆ. ಯಾಕಪ್ಪಯ್ಯ, ಏನಾಯ್ತು? ಅವ್ವ ಯಾಕೆ ಹಿಂಗಂತವಳೆ? ನಿಮ್ಮವ್ವ ಏನಾದರೂ ಅನ್ಕೊಂಡ್ಲಿ, ನಿನ್ನ ಹತ್ರ ಏನೋ ಮಾತಾಡ್ಬೇಕಾಗಿತ್ತು, ಅದಕ್ಕೆ ನೀನು ಕರೆದಿದ್ದು ಕಣವ. ಏನಪ್ಪ ಹೇಳು. ನಿಮ್ಮ ಅಪ್ಪಯ್ಯನಿಗೆ ಯಾರೋ ಹೇಳೋರಂತೆ, ನೀನು ನಿಮ್ಮ ಮಾವನ ಮದುವೆ ಆಯ್ತೀಯಾ, ಇಷ್ಟಪಟ್ಟಿದ್ಯಾ ಅರುಣನ್ನ ಅಂತ, ಅದಕ್ಕೆ ಕೇಳೋಕೆ ಮಾಡಿದ್ದು. ಅದು ಅಮ್ಮ, ಅದು ಎದುರುಕೊಳ್ಳೋದೆಲ್ಲ ಏನು ಬೇಡ ಕಣವ, ಏಳು ಏನದು ಅಂತ ಹೇಳ್ಬಿಡು. ಎದುರುಕೊಳ್ಳೋದೆಲ್ಲ ಬೇಡ, ನಾನಿದ್ದೀನಿ, ಏಳು ಏನಂತ ನಿಜನ. ಹ್ಞೂ ಅಪ್ಪ, ನಾನು ಮಾವ ಒಬ್ರನ್ನೊಬ್ರು ಇಷ್ಟಪಡ್ತಾ ಇದ್ದೀವಿ. ಏನೇ ಅಂದೆ? ನಮ್ಮ ಎದುರುಗಡೆ ನಿಂತ್ಕೊಂಡು ಈ ಮಾತು ಹೇಳೋಷ್ಟು ಧೈರ್ಯ ಬಂತ ನಿನಗೆ? ಏನಂತ ತಿಳ್ಕೊಂಡಿದ್ಯಾ ನೀನು? ನಾವೇನು ನಿಮ್ಗೆ ಮದುವೆ ಮಾಡೋಕ್ಕಿಲ್ಲ ಅಂತ ಹೇಳಿದ್ವಾ? ನಿನಗೆ ನೀನು ಗಂಡು ನೋಡ್ಕೊಳಂಗಾಗ್ಬಿಟ್ಟಿದ್ಯಾ ನೀನು? ಅದ್ಯಾಕೆ ಹಂಗೆ ಹೇಳ್ತಿದ್ಯಾ ಮಗಿನ ಮೇಲೆ? ಹೊಸ ಇರ್ತೀಯಾ? ಏನು ತಪ್ಪು ಮಾಡೋದೆ ಅಂತ ಮಗಿನ ಬೈತಾ ಇದೆಯಾ? ಏನು ಯಾರು ಮಾಡಬಾರ್ದು ಮಾಡೋದ? ಇಲ್ಲ ಗೊತ್ತು ಗುರಿ ಇಲ್ಲದೆ ಇರೋನ್ನ ಏನಾದರೂ ನೋಡ್ಕೊಂಡೋಳ? ಅವ್ರ ಮಾವನ್ನೇ ತಾನೇ ಅವಳು ಇಷ್ಟಪಟ್ಟಿರೋದು. ಏನು ತಪ್ಪತ್ತದ್ರೊಳಗೆ? ನೀನು ಯಾಕೆ ಹಿಂಗೆ ಆಡ್ತಿದ್ಯಲ್ಲ? ಓಹೋ, ಇದ್ರಲ್ಲಿ ನಿಮ್ಮ ಕುಮ್ಮಕ್ಕು ಅದಾ? ಅಪ್ಪ ಮಗಳು ಇಬ್ಬರು ಸೇರ್ಕೊಂಡು ನಾಟಕ ಆಡ್ತಾ ಇದ್ದೀರಾ? ನಾಟಕ ಗಿಟ್ಕ ಏನೂ ಇಲ್ಲ. ಅವ್ರ ಮಾವನ ಅವಳು ಇಷ್ಟಪಟ್ಟವಳೆ, ಮದುವೆ ಮಾಡ್ಕೊತಾಳೆ. ನಾನು ನಿಂತು ಮಾಡ್ತೀನಿ, ಇದ್ರಲ್ಲಿ ನಿಂದೇನೋ? ಅದೇಂಗ್ರಿ ಆಯ್ತದೆ? ಅವ್ನಿಗೆ ಇವನು ಯೋಗ್ಯತೆ ಅದೇ ಇವಳನ್ನ ಮದುವೆ ಆಗೋಕ್ಕೆ? ಇವಳಿಗಾದ್ರೂ ಬುದ್ಧಿ ಬೇಡವಾ? ಹೋಗಿ ಅವನ್ನ ಇಷ್ಟಪಟ್ಟವಳೆ. ಏನು ಕಮ್ಮಿ ಆಗೋದು ಅವನಿಗೆ? ಯಾಕೆ ನೀನು ಹಿಂಗೆ ಹೇಳ್ತಾ ಇದೆಯಲ್ಲ? ಏನು ಜಾಸ್ತಿ ಅದೇ ಅಂತ ಹೇಳ್ರಿ. ಒಂದು ಓಡಾಡೋಕ್ಕೆ ಕಾರ್ ಮಡಗಲಿಲ್ಲ, ಯಾವುದೋ ಒಂದು ಬೈಕ್ ಮಡಿಕೊಂಡವನೆ, ಯಾವುದೋ ಒಂದು ಕೆಲಸ ಹುಡುಕೊಳ್ಳೋದು ಬಿಟ್ಬಿಟ್ಟು ಬೆಂಗಳೂರು ಪ್ಯಾಟರ್ನಾಗೆ ಹಳ್ಳಿನಾಗ ಬಂದು ವ್ಯವಸಾಯ ಮಾಡ್ತೀನಿ ಅಂತ ಗೇಮೇ ಮಾಡ್ಕೊಂಡವನೆ. ಅಂಥವನಿಗೆ ಕೊಟ್ಬಿಟ್ಟು ನನ್ನ ಮಗಳನ್ನೂ ನಾಳೆ ಬಿಸಿಲಾಗ ಒಣಗಲಿ ಅಂತ ಕಳಿಸ್ಬೇಕಾ ಮನೆಗೆ? ಸುಮ್ಕೆ ಕುತ್ಕೊಳ್ಳಮ್ಮಿ. ನನ್ನ ತಂಗಿನೂ ನಾನು ಅದೇ ಮನೆಗೆ ಕೊಟ್ಟಿರೋದು. ನನ್ನ ತಂಗಿ ಇವತ್ತಿನವರೆಗೆ ನಾವು ಒಂದು ಗೇಮೇ ಮಾಡಿ ಕಾಲ ಕಳೆದಿಲ್ಲ, ಒಂದಿನ ಬಿಸಿಲಲ್ಲಿ ಒಣಗಲಿಲ್ಲ. ಹಂಗೆ ನೋಡ್ಕೊಂಡವ್ರೆ. ಇನ್ನು ನನ್ನ ಮಗಳನ್ನ ಕೊಟ್ಟರೆ ಬಿಸಿಲಾಗ ಒಣಗಿಸ್ಬಿಡ್ತಾರಾ? ಏನು ಮಾಡ್ತೀವಮ್ಮಿ? ಅದೇನೇ ಆಗಲಿ ರೀ, ನಾನು ಅವನಿಗೆ ನನ್ನ ಮಗಳನ್ನ ಕೊಡಲ್ಲ. ಅವನ ಅಣ್ಣ ಅವನಲ್ಲ ಶರಣ, ಅವನಿಗೆ ಕೊಡ್ತೀನಿ. ಅವನು ಪಾರಿನ್ಗೆ ಹೋಯ್ತಾನಂತೆ, ನನ್ನ ಮಗಳನ್ನ ಪಾರಿನ್ಗೆ ಹೋಗ್ಲಿ, ಚೆನ್ನಾಗಿರಲಿ. ಹಳ್ಳಿನಾಗ ಏನು ಮಾಡಬೇಕು? ನಾನು ನಿನ್ನ ಕಟ್ಕೊಂಡು ಏನು ನೋಡಿದ್ದೀನಿ? ಇದೇ ಹಳ್ಳಿನಾಗ ಸಾಯ್ತಾ ಇಲ್ವೇ? ಅಮ್ಮ, ನೀನು ಯಾರ್ಯಾರ್ದೋ ಹೆಸರು ಹೇಳಬೇಡ. ನಾನು ಮಾವನ್ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ. ಎಷ್ಟೇ ಧೈರ್ಯ ನಿನಗೆ? ನಾನು ಎದುರುಗಡೆ ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡ್ತೀಯಾ? ನೀನು ಏನೇ ಹೇಳಿದ್ರು ನಾನು ಅವನಿಗೆ ಮದುವೆ ಮಾಡ್ಕೊಡೋಕ್ಕಿಲ್ಲ, ತಿಳ್ಕೊಬಿಡು. ಏನೇ ಬಂದದ್ದು ನಿನಗೆ? ಯಾಕೆ ಮಗಿ ಕೊಡ್ತೆ ನೀನು? ಮತ್ತೆ ಹೆತ್ತ ಅಪ್ಪ ಅಮ್ಮನ ಮುಂದೆ ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡ್ತಾಳೆ, ಕೊಡದೆ ಹಾಗೆ ಇರ್ಬೇಕು ಅವಳಿಗೆ? ನಿಂದು ಯಾಕೋ ಅತಿ ಆಯಿತು. ಯಾರೋ ಗುರ್ತು ಗುರಿ ಇಲ್ಲದೆ ಇರೋ ಏನಾದರೂ ಪ್ರೀತಿಸೋಳ ಅವಳು? ಅವ್ರ ಮಾವನ್ನೇ ತಾನೇ ಮದುವೆ ಮಾಡ್ಕೊತೀನಿ ಅಂತಿರೋದು. ಯಾಕೆ ಹಿಂಗೆ ಆಡ್ತಿದ್ಯಾ ನೀನು? ಹಂಗೆ ಆಡೋದು, ತಿಳ್ಕೊಬಿಡ್ರಿ. ನಾನಂತೂ ನಿನ್ನ ತಂಗಿ ಮಗುಗೆ ನನ್ನ ಮಗಳನ್ನ ಕೊಡೋಕ್ಕಿಲ್ಲ, ಇದನ್ನು ಬರ್ದಿಕ್ಕೊಬಿಡ್ರಿ. ನೀನು ಯಾರೇ ಅದನ್ನೆಲ್ಲ ಹೇಳಕ್ಕೆ? ನನ್ನ ಮಗಳು ಒಪ್ಪವಳೆ, ನಾನು ಒಪ್ಪಿದ್ದೀನಿ. ನಾನು ನನ್ನ ತಂಗಿ ಮಗನಿಗೆ ಅವಳನ್ನ ಮದುವೆ ಮಾಡ್ಕೊಡೋದು. ಅದೇನು ಮಾಡ್ಕೊಂತೀಯ ಮಾಡ್ಕೊ ನೀನು. ಅದು ಹೆಂಗೆ ಮಾಡ್ಕೊಡ್ತೀರಾ ನಾನು ನೋಡ್ತೀನಿ. ನಿನ್ನ ಕೈಲಿ ಏನು ಮಾಡ್ಕೊಳಕ್ಕಾಗಕ್ಕಿಲ್ಲ, ತಿಳ್ಕೊ. ನೀನು ಇಷ್ಟೊಂದೆಲ್ಲ ಆಡ್ತಿದ್ಯಾ ಅಂದರೆ ನಿನಗೊಂದು ಗತಿ ಕಾಣಿಸ್ತೀನಿ. ನೀವೇನ್ರಿ ನನಗೆ ಗತಿ ಕಾಣಿಸೋದು? ನೀವೇನಾದರೂ ನಿಮ್ಮ ತಂಗಿ ಮಗನಿಗೆ ನನ್ನ ಮಗಳನ್ನ ಕೊಡೋದಾದರೆ ನಾನಂತೂ ಜೀವಂತವಾಗಿರೋಕ್ಕಿಲ್ಲ, ಏನಾದರೂ ಮಾಡ್ಕೊಂಡು ಸತ್ತೋಯ್ತೀನಿ. ಅಷ್ಟೇ ತಾನೇ, ಹೋಗಿ ಸಾಯಿ. ನೀನು ಸಾಯ್ತೀನಿ ಅಂತ ನನ್ನ ಮಗಳ ಜೀವನ ಹಾಳು ಮಾಡಲ ನಾನು? ಸಾತ್ರೆ ಸುಮ್ಮನೆ ಸಾಯೋಕ್ಕಿಲ್ಲ. ನಿಮ್ಮ ಹೆಸರು, ನಿಮ್ಮ ಬಾವನ ಹೆಸರು, ನಿನ್ನ ತಂಗಿ ಹೆಸರು ಎಲ್ಲ ಬರ್ದಿಕ್ಬಿಟ್ಟೆ ಸಾಯ್ತೀನಿ. ಎಲ್ಲರೂ ಹೋಗ್ಬೇಕು ಒಳಕ್ಕೆ, ತಿಳ್ಕೊ. ಸಾಯ್ಬೇಕಂತೆ, ಸಾಯ್ಬೇಕು. ನಿಮ್ಮನ್ನು ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೀರಾ? ಯಾರ್ಯಾರಿಗೋ ನನ್ನ ಮಗಳನ್ನ ಕೊಟ್ಟುಬಿಟ್ಟು ಹಾಳು ಮಾಡೋಕೆ ನೋಡ್ತಿದ್ದೀರಾ ನನ್ನ ಮಗಳ ಜೀವನನ. ನಾನು ಕಟ್ಕೊಂಡು ಅನ್ಬೋಗ್ತೀರಾ ಸಾಲದೆ? ಇವತ್ತಿಗೆ ಈ ಮಾತು ಇಲ್ಲೇ ಬಿಟ್ಬಿಡ್ರಿ. ಇನ್ನೊಂದು ಸತಿ ಏನಾದರೂ ಈ ವಿಷಯ ಎತ್ಕೊಂಡ್ರೆ ಅಷ್ಟೇ. ಮಗಳಿಗೆ ಯಾರನ್ನ ತಂದು ಮದುವೆ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತದೆ. ನೀವಿನ್ನಿದ್ರಾಗ ತಲೆ ಹಾಕೂಡ್ದು. ಹಂಗಲ್ಲ ಕಣವಿ, ನಾನು ಹೇಳೋದು ದೋಸಿ ಅರ್ಥ ಮಾಡ್ಕೋ. ನಿನಗೆ ಯಾಕೆ ಹಿಂಗೆ ಬುದ್ಧಿಗೆ ಹೇಳಿ ಥರ ಆಡ್ತಿದ್ಯಾ? ನಿನಗೆ ಯಾರು ಇದನ್ನೆಲ್ಲ ತಲೆ ತುಂಬಿದವರು? ಯಾರು ನನಗೆ ತಲೆ ತುಂಬಿಲ್ಲ ಕಣ್ರಿ. ನಾನೇನು ಸಣ್ಣ ಹುಡುಗಿ ಅಲ್ಲ, ಯಾರಾದರೂ ತಲೆ ತುಂಬಿಟ್ಟು ಅವ್ರ ಮಾತು ಕಟ್ಕೊಂಡು ನಾನು ಮಾತಾಡೋಕ್ಕೆ. ಹಂಗಲ್ಲ ಕಣವಿ, ಆ ಹುಡುಗ ಸರಿ ಇಲ್ಲ. ನಿನಗೆ ಗೊತ್ತಿಲ್ಲ ಅವ್ನು ಹೆಂಗೆ ಅಂತಂತ. ನಾನೆಲ್ಲ ತಿಳ್ಕೊಂಡೆ ಮಾತಾಡ್ತಿದ್ದೀನಿ. ನಮ್ಮ ಮನೆಗೆ ಆ ಶರಣನೇ ಅಳಿ ಆಗೋದು, ತಿಳ್ಕೊಳ್ರಿ. ನೀವು ಯೋನೇ ಹೇಳಿದ್ರು ಅಷ್ಟೇ, ಯೋನೇ ಬಿಟ್ಟರು ಅಷ್ಟೇನೆ. ಅವನೇ ನಮ್ಮನೆ ಅಳಿ ಆಗೋದು, ನಮ್ಮನೆ ಅಳಿ ಆಗೋದು, ನಮ್ಮನೆ ಅಳಿ ಆಗೋದು. ಬರ್ದಿಕ್ಕೊಬಿಡ್ರಿ. ಹಂಗಂತ ನಿನ್ನ ಮಗಳಿಗೆ ಇಷ್ಟ ಇಲ್ದಿರೋ ಮದುವೆ ಮಾಡ್ತೀನಮ್ಮಿ? ಅವಳು ಚೆಂದಾಗಿರ್ತಾಳ ಹೇಳು? ಅಯ್ಯೋ, ಮದುವೆ ಆದ್ಮೇಲೆ ಚೆನ್ನಾಗೇ ಇರ್ತಾಳೆ, ಎಲ್ಲ ಸರೋಯ್ತದೆ. ಈಗ ಹಂಗೆ ಆಡ್ತಾಳೆ, ಮದುವೆ ಆದ್ಮೇಲೆ ಎಲ್ಲನೂ ಸರಿಯಾಗಿ ಇರ್ತದೆ. ನೀವು ಸುಮ್ಮನೆ ಕೂತ್ಕೊಳ್ರಿ, ಇರದೇ ಇರೋದನ್ನೆಲ್ಲ ಹೇಳ್ಬೇಡಿ ನೀವು. ಅಯ್ಯೋ ದೇವ್ರೆ, ಏನಾಗದಪ್ಪ ಇವಳಿಗೆ? ಏನು ಮಾಡೋದು? ನಮ್ಮ ಭಾವ ನೋಡಿದ್ರೆ ಒಳ್ಳೆ ದಿನ ನೋಡಿ ಇವಳು ಅಂತ ಹೇಳೋರೆ, ಇವಳು ನೋಡಿದ್ರೆ ಹಿಂಗಾಡ್ತಾವಳೆ. ಏನಂತ ಹೇಳಿ ನಾನು ನಮ್ಮ ಭಾವನಿಗೆ? ನನ್ನ ಮಗಳಿಗೂ ಅದು ನ್ಯಾಯವಾಗಿ ಹೊಡೆದ್ಬಿಟ್ಲಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಯ್ತಲ್ವಲ್ಲ. ಏನು ಹುಚ್ಚಿಡ್ದದು ಇವಳಿಗೆ? ಛ. ನಮ್ಮಮ್ಮ ಯಾಕೆ ಹಿಂಗಾಡ್ತಿದ್ದಾಳೆ?
ಅಷ್ಟವಾಗೆಲ್ಲ ಅಷ್ಟೊಂದೆಲ್ಲ ಆಸೆ ಪಡ್ತಿದ್ಲು ಅರುಣ್ ಮಾವನ. ಈಗ ನೋಡಿದ್ರೆ ಹಂಗಾಡ್ತಿದ್ದಾಳಲ್ಲ. ಮಾವನ್ಗೆ ಹೇಳ ಈ ವಿಷಯನ. ಮಾವ ಏನು ಅನ್ಕೋತಾನೋ ಏನೋ, ಏನಂತ ಹೇಳೋದು. ಯಾವುದಕ್ಕೂ ಮಾವನ್ಗೆ ಹೇಳ್ತೀನಿ, ಮಾವನ ಏನಾದರೂ ಮಾಡಲಿ. ಯಾಕೆ ಮಾವ ಫೋನೇ ತೆಗಿತಾ ಇಲ್ಲ? ಏನಾದರೂ ಹೇಳಬೇಕು ಅಂದಾಗೆ ಮಾವ ಫೋನೇ ತೆಗಿಯಲ್ಲ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇದೇ ಟೈಮಲ್ಲಿ ಮಾವನು ಹಿಂಗೆ ಮಾಡುತ್ತೆ, ನಮ್ಮಮ್ಮ ನೋಡಿದ್ರೆ ಹಿಂಗೆ. ಮಗ ಅಪ್ಪಯ್ಯ, ಯಾಕವ ಹಂಗೆ ಹೇಳ್ತಿದ್ಯಾ? ಏನಾಯ್ತು? ಇನ್ನೇನಾಗಬೇಕಪ್ಪಯ್ಯ? ಅವ್ವ ಯಾಕೆ ಹಂಗಾಡ್ತಾವಳೆ? ಅವಳಿಗೆ ಹುಚ್ಚಿಡ್ದದೆ. ಸುಮ್ಮನೆ ಇರು, ಅಳ್ಬೇಡ. ನಿನ್ನ ಹತ್ರ ಎಲ್ಲ ಸರೋಯ್ತದ? ನಾನಿಲ್ವಾ? ಎಲ್ಲ ನಾನು ಸರಿ ಮಾಡ್ತೀನಿ, ಅಳ್ಬೇಡ, ಸುಮ್ಕಿರು. ಆದರೆ ಅವ್ವಂಗೆ ಯಾರು ಹೇಳಿದ್ರಪ್ಪ? ಯಾಕೆ ಅವ್ವ ಹಿಂಗಾಡ್ತಾವಳೆ? ನನಗೆ ಕೊಡಿದ್ಲು, ನಾನೇನು ತಪ್ಪು ಮಾಡಿದ್ನ ಅಪ್ಪಯ್ಯ? ನೀನು ಹೇಳು, ನಾನೇನಾದರೂ ತಪ್ಪು ಮಾಡಿದೆ ಅಂತ. ನಾನು ನಿಜವೂ ತಪ್ಪಾಯಿತು ಅಂತ ಒಪ್ಕೊಂಡು ಸರಿ ಮಾಡ್ಕೊತೀನಿ ಅಪ್ಪಯ್ಯ. ಅದು ಯಾಕಲ ಮಗ ಅಷ್ಟೊಂದು ಹೊಳ್ತೀಯ ನೀನು? ನೀನು ಅಷ್ಟೊಂದೆಲ್ಲ ಯೋಚನೆ ಮಾಡ್ಬಿಡಕಣ್ಲ. ನಾನಿದ್ದೀನಲ್ವಾ, ನೀನೇನು ತಪ್ಪು ಮಾಡಿಲ್ಲ. ನಿಮ್ಮ ಮಾವನ್ನ ನೀನು ಆಸೆ ಪಟ್ಟಿದ್ದಿ ಮದುವೆ ಆಗ್ಬೇಕು ಅಂತ. ಅದ್ರ ತಪ್ಪೇನದು ಹೇಳು? ನಾನಿದ್ದೀನಿ, ಸುಮ್ಕಿರು. ಈಗ ನೀನು ಮೊದಲು ಕಣ್ಣೀರು ಒರೆಸ್ಕೊ, ಒಳ್ಳೇದು ನಿಲ್ಲಿಸು. ಆಯ್ತು ಕಣಪ್ಪಯ್ಯ, ನಾನೇನಾದರೂ ತಪ್ಪು ಮಾಡಿದ್ನ ಹೇಳಪ್ಪಯ್ಯ. ಇಲ್ಲ ಕಣ್ಲ, ನೀನೇನು ತಪ್ಪು ಮಾಡಿಲ್ಲ. ನಾನು ತಪ್ಪು ಮಾಡಿದ್ದಿದ್ರೆ ಮಗ ನೀನು ಹಿಂಗೆ ತಪ್ಪು ಮಾಡಿದೆ ಕಣ್ಲ ಅಂತ ನಾನು ಹೇಳ್ತಿರ್ಲಿಲ್ವೇ? ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ, ನೀನು ಯೋಚನೆ ಮಾಡಬೇಡ. ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀನಿ ನೀನು? ಮತ್ತೆ ಅವ್ವ ಯಾವತ್ತೂ ನನ್ನ ಮೇಲೆ ಕೈ ಮಾಡಿರಲಿಲ್ಲ, ಹೊಡೆದ್ಬಿಟ್ಲಲ್ಲ ನನ್ನ ಮ್ಯಾಗೆ, ಹಂಗೆಲ್ಲ ರೇಗಾಡ್ಬಿಟ್ಲು. ನಿಮ್ಮ ಅವ್ವನಿಗೆ ಒಂಚೂರು ತಿಕ್ಲು ತಿರುಗದೆ, ಅದಕ್ಕೆ ಹಂಗೆ ಆಡ್ತಾವಳೆ. ಸುಮ್ಕಿರು, ಆ ತಿಕ್ಲು ಸ್ವಲ್ಪ ಉಳಿದ್ರೆ ಎಲ್ಲ ಸರಿ ಹೋಯ್ತದೆ. ಮೊದ್ಲಿಗೆಲ್ಲ ಅವ್ವ ಅರುಣ್ ಮಾವನ ಅಷ್ಟೊಂದು ಇಷ್ಟಪಡ್ತಿದ್ಲು, ಈಗ ಯಾಕಪ್ಪಯ್ಯ ಹಿಂಗಾಡ್ತಾವಳೆ? ಅದೇ ಹೇಳಿದ್ನಲ್ಲವ, ನಿಮ್ಮ ಅವ್ವನಿಗೆ ತಿಕ್ಲು ತಿರುಗದೆ ಯಾರ್ದೋ ಹೇಳಿರೋ ಮಾತನ್ನ ನಂಬ್ಕೊಂಡು ಏನೇನೋ ಹುಚ್ಚುಚ್ಚಂಗೆ ಆಡ್ತಾವಳೆ. ದೂರದ ಬೆಟ್ಟ ನುಣ್ಗೆ ಅಂತ ಗೊತ್ತಾದ್ಮ್ಯಾಕೆ ಎಲ್ಲ ಸರಿ ಹೋಯ್ತದೆ. ಅದೊಂಚೂರು ಅರ್ಥ ಆಗೋ ತನಕ ಕಾಯ್ಬೇಕು, ಅಷ್ಟೇನೆ. ಯಾರು ಹೇಳ್ಕೊಟ್ಟವ್ರಪ್ಪಯ್ಯ? ಯಾರು ಏನು ಹೇಳೋರೆ ಅವನಿಗೆ? ನಮ್ಮ ಬುದ್ಧಿ ನಮ್ಮ ಕೈಯಾಗಿದ್ರೆ ಯಾರು ಹೇಳ್ಕೊಟ್ರು ಅದೆಲ್ಲ ನಡೆಯೋಕ್ಕಿಲ್ಲ ಕಣವ. ಏನು ಮಾಡ್ತಿ? ಈ ನಿಮ್ಮ ಅವ್ವನ ಬುದ್ಧಿ ಒಂಚೂರು ಸರಿ ಇಲ್ವಲ್ಲ, ಯಾರು ಏನು ಹೇಳೋದು ನಂಬಿಡ್ತಾಳೆ. ದಡ್ಡ ಮುಂಡೆದು. ಒಂದು ಸ್ವಲ್ಪ ಅರ್ಥ ಮಾಡ್ಸೋಣ ಇರು, ಸರೋಯ್ತದೆ. ಮತ್ತೆ ಶರಣ ಮಾವನ ಹೆಸ್ರನ್ನೆಲ್ಲ ಹೇಳ್ತಾವಳವ್ವ, ಏನಪ್ಪ ಮಾಡೋದು? ಅವಳು ಹೇಳ್ಕೊಂಡ್ಲಿ ಬಾರವ. ಅವನು ಏನು ಅಂತ ನನಗೆ ಗೊತ್ತಿಲ್ವೇ? ಅವನು ಸರಿ ಇಲ್ಲ. ನಿಮ್ಮ ಅವನ ಮಾತು ಕೊಟ್ಕೊಂಡು ನಾನು ನಿನ್ನ ಅವನು ಕೊಟ್ಬಿಡ್ತೀನ ಹೇಳು? ಹೌದಾ ಅಪ್ಪಯ್ಯ? ಶರಣ ಮಾವ ಸರಿ ಇಲ್ವಾ? ಅಯ್ಯೋ ಅದೆಲ್ಲ ನಿನ್ಗೆ ಯಾಕವ? ಅವ್ನು ಸರಿ ಇದ್ರೆ ಎಷ್ಟು ಬಿಟ್ರೆ ಎಷ್ಟು, ನಿನಗೂ ಅದಕ್ಕೂ ಸಂಬಂಧ ಇಲ್ಲ, ಬಿಟ್ಟಾಕು. ಕಣಪ್ಪಯ್ಯ, ಹಂಗಾದ್ರೆ ಅವ್ವ ಹಿಂಗಾಡ್ತಾವಳಲ್ಲ, ಏನು ಮಾಡೋದಪ್ಪಯ್ಯ? ನೋಡೋಣಿರವ, ಯೋಚನೆ ಮಾಡೋಣ. ಇವಳು ಹಿಂಗೆ ಆಡ್ತಾ ಇರಲಿ, ನೋಡೋಣ. ಏನಾದರೂ ಯೋಚನೆ ಮಾಡಿ ಏನು ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡುಮ್ಮ. ಹಂಗಾದ್ರೆ ಇದೆಲ್ಲ ಸರಿ ಹೋಯ್ತದೆ ಅಂತೀಯ ಅಪ್ಪಯ್ಯ? ಸರಿ ಹೋಯ್ತದ್ಕಂತ ತಗೊಳವ. ಯಾಕವ ನೀನು ಅಷ್ಟೊಂದು ಯೋಚನೆ ಮಾಡ್ತಿ? ನಾನಿಲ್ವೇ? ನಾನು ಸರಿ ಮಾಡ್ತೀನಿ, ಸುಮ್ಕಿರು. ನಾನು ಈ ವಿಚಾರವಾಗಿ ಬಾವಂತವ ಮಾತಾಡ್ತೀನಿ, ನಿಮ್ಮ ದೊಡ್ಡ ಮಾವಂತವ ಮಾತಾಡಿ ಆಮೇಲೆ ಯಾವುದನ್ನು ನಿರ್ಧಾರ ಮಾಡುವ, ಆಯ್ತೆ? ಏನಂತ ಹೇಳ್ತೀಯ ಅಪ್ಪಯ್ಯ? ಅವ್ವ ಹಿಂಗೆಲ್ಲ ಆಡ್ತಾವಳೆ ಅಂತ ಹೇಳ್ತೀಯಾ? ಮಾವ ಅವಾಗ ಏನು ಅನ್ಕೊಳಕ್ಕಿಲ್ಲ ಹೇಳು? ಹೇಳಲೇಬೇಕು ಕಣವ. ಹೇಳ್ಬಿಟ್ಟು ಈ ಸಮಸ್ಯೆನ ಹೆಂಗೆ ಬಗೆಹರಿಸ್ಬೇಕು ಅಂತ ನೋಡ್ಬೇಕಲ್ವೇ? ಇದು ಯಾಕೋ ನನ್ನ ಒಬ್ಬನ ಕೈಲಿಂದ ಆಗಲ್ಲ ಅಂತ ಅನ್ನಿಸ್ತಾ ಇದೆ. ಯಾರೋ ನಿಮ್ಮ ಅವ್ವನಿಗೆ ಸರಿಯಾಗಿ ತಲೆ ಕೆಡಿಸೋರೆ. ಅದಕ್ಕೆ ಬಾವನ ಹತ್ರ ಮಾತಾಡಿ ಹಿಂಗೆ ಅದೇ ಪರಿಸ್ಥಿತಿ, ಏನು ಮಾಡೋದು ಅಂತ ಕೇಳ್ತೀನಿ. ನೋಡಮ್ಮ ಅವ್ರು ಏನು ಅಂತಾರೆ ಅಂತ. ಸರಿ ಕಣಪ್ಪಯ್ಯ, ಹಂಗೆ ಆಗಲಿ. ಆದರೆ ದೊಡ್ಡ ಮಾವ ಬೇಜಾರು ಮಾಡ್ಕೊತಾರೋ ಏನೋ? ಬೇಜಾರು ಮಾಡ್ಕೊಂತಾರೆ ಕಣವ, ಏನು ಮಾಡೋಕ್ಕಾಯ್ತದೆ ಇವಾಗ? ಅವ್ರ ಮನ್ಸಿನಾಗೂ ನೀನನ್ನು ಸೊಸೆ ಮಾಡ್ಕೋಬೇಕು ಅಂತ ಪೂರ್ತ ಮನ್ಸಿನಾಗ ಅದೇ. ನೋಡೋಣ, ಕೇಳಿ ನೋಡ್ತೀನಿ, ಇದೆಲ್ಲ ಹೇಳ್ತೀನಿ.